ಮಕ್ಕಳನ್ನ ತಯಾರು ಮಾಡ್ತೀರಿ. ಪಾಪ ಅವ್ರಿಗೊಂದು ಉದ್ಯೋಗ, ಯಾಕಂದರೆ ಅನೇಕರು ಇವತ್ತು 72,000 ಉದ್ಯೋಗ ಕಲಿಯೋದು ಶಿಕ್ಷಕರು. ಈ ಮಹಾಶಯ ಕರಿತಾನೆ ಇಲ್ಲ ಸರ್ಕಾರ. ಕೇಳಿದ ತಕ್ಷಣ ದುಡ್ಡಿಲ್ಲ ರೀ, ಬ್ಯಾಂಕ್ರಪ್ಟ್ ಇಲ್ಲ ರೀ. 2% ಖರ್ಚು ಮಾಡ್ತಾರೆ ಶಿಕ್ಷಣಕ್ಕೆ, 2%. ಈ ಸರ್ಕಾರಗಳಿಗೆ ನಾಚಿಕೆ ಆಗ್ಬೇಕು. ಯಾವುದೇ ಇರಲ್ಲ, ಸ್ಟೇಟ್ ಇರಲಿ ಸೆಂಟ್ರಲ್ ಇರಲಿ, ಯಾವ ರಂಗಕ್ಕೆ ನಾವು ಖರ್ಚು ಮಾಡಬೇಕು, ಎಲ್ಲಿ ಖರ್ಚಬೇಕು ಸಹಿತ ನಮ್ಮ ಸರ್ಕಾರಗಳಿಗೆ ಗೊತ್ತಿಲ್ಲ. ರೋಡ್ಗಳಿಗೆ ಬೇಕು, ಹೌದು ಒಪ್ಪು, ನಾವು ಮಾಡ್ತೇನೆ. ಅಗ್ರಿಕಲ್ಚರ್ ಮಾಡಿ ರೆಡ್ಡಿ ಇಲ್ಲ ಅಲ್ಲ ರೀ. ಈ ಇಲೆಕ್ಷನ್ ಸಲುವಾಗಿ, ಪ್ರಚಾರ ಸಲುವಾಗಿ, ಮತ್ತೊಂದು ಮುಗಿದ ಸಲುವಾಗಿ, ಈ ಅಧಿಕಾರಶಾಹಿ ಪೇಮೆಂಟು, ಇವರೆಲ್ಲರ ಸಲುವಾಗಿ ಬಜೆಟ್ನಲ್ಲಿ 15 ಲಕ್ಷ ಕೋಟಿ ರೂಪಾಯಿ ತೆಗೆದಿರ್ತಾರೆ ಅಂತೇಳಿ ಮನೆ ರಿಪೋರ್ಟ್ಸ್ ನೋಡಿದ್ದೆ ನಾನು. ಎಷ್ಟು? 15 ಲಕ್ಷ ಕೋಟಿ. ಮತ್ತು ಮನೆರಾಗಾಗಿ ಎಷ್ಟು ಕೊಡ್ತಾರೆ ರೀ ಇವರು? ಮನೆರಾಗ ದುಡ್ದು ತಿನ್ನುವಂಥ ಪಾಪ ಅದನ್ನು ಬದಲು ಮಾಡಿರಾಗ ರಾಮ್ 40% ಸ್ಟೇಟ, 60% ಸೆಂಟ್ರ. ಅದು 70,000 ಕೋಟಿ 80,000 ಕೋಟಿ ದುಡ್ಡು ತಿನ್ನೋರು ರೀ. ಮುಂಜಾನೆ ಸಾಯಂಕಾಲ ಬಿಸಿಲಾಗ ನಿಂತ. ಆದರೆ ಆಡಳಿತ ಮಾಡುವಂಥ ಈ ಅಧಿಕಾರಶಾಹಿ ವರ್ಗದವ್ರಿಗೆ, ಪ್ರೈಮ್ ಮಿನಿಸ್ಟರ್ಗಳಿಗೆ ಬರೀ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದ್ದೀನಿ, ಮಾತಿಲ್ಲ. ಸ್ಟೇಟ್ ಗೌರ್ಮೆಂಟ್ ಮತ್ತು ಬೇರೆ ರೀ ಅವ್ರ ಪೇಮೆಂಟ, ಅದು ಗಾಡಿ ಗೋಡ. ಒಬ್ಬ ಪ್ರಧಾನಿ ಹೊರಗೆ ಬರ್ತಾರಂದ್ರೆ 21 ಗಾಡಿಗಳು ಹಿಂದೆ ಮುಂದೆ ಡೌ 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 ಡೌ. ವಿಮಾನ 8,000 ಕೋಟಿ ರೂಪಾಯಿ ವಿಮಾನ. ಅದು ನಮ್ಮ ಬಡದೇಶ. ನೋಡ್ರಿ, ನಮ್ಮ ಬಡದೇಶದ ಶ್ರೀಮಂತ ಪ್ರಧಾನಿ, ಶ್ರೀಮಂತ CM. ಇವರಿಗೆ 15-20 ಲಕ್ಷ ಕೋಟಿ ರೂಪಾಯಿ ಖರ್ಚು ರೀ ವರ್ಷಕ್ಕೆ. ಶಿಕ್ಷಣಕ್ಕೆ ಎಷ್ಟು ಕೊಡ್ತೀರಿ? ತೆಗೆದು ನೋಡ್ರಿ, 50,000 ಕೋಟಿ, 1 ಲಕ್ಷ ಕೋಟಿ ಎಷ್ಟು ಕೊಡ್ಬೇಕಾಗಿದ್ದಿಲ್ಲ. 20% ಅಂದ್ರೆ 50 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅದ ಆನ್ ಅವರೇಜ್. ಅದರೊಳಗೆ ಬರೀ 1 ಲಕ್ಷ ಕೋಟಿ 2 ಲಕ್ಷ ಕೋಟಿ ಕೊಟ್ಟರೆ ಎಷ್ಟು ಪರ್ಸೆಂಟೇಜ್ ಅದು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದರ ಮಕ್ಕಳ ತಯಾರಾಗ್ತಾರೆ ಅಂದ್ಗಳು. ಪಾಪ ಪ್ರಾಡದವ್ರು ಒಪ್ಪಿಸ್ಬಿಟ್ರು. ನಮ್ಮ ರಾಮಕೃಷ್ಣ ಹೆಗಡೆ ಅಂತ ಮಹಾನ್ ವ್ಯಕ್ತಿಗಳು ಶುರು ಮಾಡಿಬಿಟ್ರು ಶಾಶ್ವತ ಅನುದಾನ ರೈತ ಅಂತೇಳಿ. ಪಾಪ ಅವ್ರು ದುಡ್ಡು ಹಾಕ್ತಾರೆ ರೀ, ಪ್ರೈವೇಟ್ದವ್ರು ಹಾಕ್ತಾರೆ ದುಡ್ಡು, ಮತ್ತೆ ತಗೋಬೇಕಲ್ಲ.